ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಯುದ್ಧ ನಿಲ್ಲಿಸಿದೆ, ಎಲ್ಲ ಸರಿ ಹೋಗ್ತಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಟ್ರಂಪ್. ಜಗತ್ತಿನ ಆರ್ಥಿಕತೆ, ತೈಲ ಬೆಲೆ ಕೂಡ ನಿಧಾನಕ್ಕೆ ನಿಟ್ಟುಸಿರು ಬಿಡೋಕ್ ಶುರುವಾಗಿತ್ತು. ಆದ್ರೆ ಈಗ ಟ್ರಂಪ್ ಊದಿದ್ದ ಬಲೂನಿಗೆ ಇರಾನ್ ಒಂದೇ ಸಲ ಗುಂಡು ಪಿಂಚುಚ್ಚಿಬಿಟ್ಟಿದೆ. ಟ್ರಂಪ್ ಹೇಳಿದ್ದೆಲ್ಲ ಸುಳ್ಳು, ನಾವು ಮಾತುಕತೆ ಮಾಡೇ ಇಲ್ಲ ಅಂತ ಇರಾನ್ ಮತ್ತೆ ಹೇಳ್ತಾ ಇದೆ. ಇರಾನ್ನ ಖಾಮನೈಗಳ ಸೇನೆ IRGC ಇರಾನ್ ಅನ್ನ ಈಗ ಲಿಟ್ರಲಿ ಕಂಟ್ರೋಲ್ ಮಾಡ್ತಿರೋ ಪಡೆ ಇದನ್ನ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಟ್ರಂಪು ಏನಾಗಿದೆ ನಿಮಗೆ, ಯಾಕೆ ಒಬ್ಬೊಬ್ಬರೇ ಮಾತಾಡ್ತಿದ್ದೀರಿ ಅಂತೆಲ್ಲ IRGC ಕಾಲೆಳೆದಿದೆ. ಟ್ರಂಪ್ಗೆ ತಲೆ ಕೆಟ್ಟಿದೆ ಅನ್ನೋ ತರದೆಲ್ಲ ಬಿಂಬಿಸ್ತಾ ಇದೆ IRGC. ಇದಕ್ಕೆಲ್ಲ ಕಾರಣ ಆಗಿದ್ದು ಟ್ರಂಪ್ರ 15 ಪಾಯಿಂಟ್ನ ಪೀಸ್ ಪ್ಲಾನ್. ಇರಾನ್ ಹೇಳಿಕೆ ಕೊಡೋ ಕೆಲವೇ ಗಂಟೆಗಳ ಹಿಂದೆ ಅಮೆರಿಕ ಒಂದು 15 ಪಾಯಿಂಟ್ನ ಪೀಸ್ ಪ್ಲಾನ್ ರೆಡಿ ಮಾಡಿತ್ತು. ಇದರಲ್ಲಿ ಇರಾನ್ಗೆ ಸಾಕಷ್ಟು ಡಿಮಾಂಡ್ಗಳನ್ನ ಅವರ ಮುಂದೆ ಇಡಲಾಗಿತ್ತು. ಕದನ ವಿರಾಮ ಮಾಡ್ಕೊಳ್ಳೋಣ, ಆದ್ರೆ ನೀವು ಇದನ್ನ ಫಾಲೋ ಮಾಡ್ಬೇಕು ನಮ್ಮ ಕಂಡೀಷನ್ಸ್ನ ಅಂತ ಅವ್ರ ಮುಂದೆ ಇಟ್ಟಿದ್ರು. ಏನಿತ್ತು ಅದರಲ್ಲಿ? 1 ತಿಂಗಳು ಯಾರ ಮೇಲೂ ಯಾವ ದಾಳಿನೂ ಮಾಡಬಾರ್ದು. ಇರಾನ್ ತನ್ನ ಎಲ್ಲ ನ್ಯೂಕ್ಲಿಯರ್ ಶಕ್ತಿಯನ್ನ ಸಂಪೂರ್ಣ ನಾಶಪಡಿಸಬೇಕು. ಇನ್ ಮುಂದೆ ಯಾವತ್ತೂ ಅಣ್ವಸ್ತ್ರ ತಯಾರಿಸಲ್ಲ ಅನ್ನೋ ನಿಯಮಕ್ಕೆ ಕಮಿಟ್ ಆಗಿರಬೇಕು. ಇರಾನ್ ತನ್ನ ನೆಲದಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಲೇಬಾರದು. ಇರಾನ್ ತನ್ನ ಬಳಿರೋ 450 kg ಯುರೇನಿಯಂ ಅನ್ನ ಕೂಡಲೇ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಒಪ್ಪಿಸಬೇಕು. ನತಾನ್ಸ್, ಇಸ್ಫಹಾನ್ ಮತ್ತು ಫೋರ್ಡೋ ನಲ್ಲಿರೋ ಪ್ರಮುಖ ಅಣು ಸ್ಥಾವರಗಳನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಅಧಿಕಾರಿಗಳಿಗೆ ಇರಾನ್ ಒಳಗಡೆ ಚೆಕ್ ಮಾಡೋಕೆ ಫುಲ್ ಆಕ್ಸೆಸ್ ಕೊಡಬೇಕು. ತನ್ನ ಪ್ರಾಕ್ಸಿಗಳನ್ನ ಕೈಬಿಟ್ಟು ಅವರಿಗೆ ಹಣ, ಆಯುಧ ಅಥವಾ ತರಬೇತಿ ಕೊಡೋದನ್ನ ಇರಾನ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡಬೇಕು. ತನ್ನ ಕ್ಷಿಪಣಿಗಳ ಸಂಖ್ಯೆ ಮತ್ತು ಅವು ಎಷ್ಟು ದೂರ ಕ್ರಮಿಸಬೇಕು ಅನ್ನೋದ್ರ ಮೇಲೆ ಲಿಮಿಟ್ ಹಾಕೋಬೇಕು. ಇರಾನ್ ಫ್ಯೂಚರ್ ನಲ್ಲಿ ಕ್ಷಿಪಣಿಗಳನ್ನ ಆತ್ಮರಕ್ಷಣೆಗಾಗಿ ಮಾತ್ರ ಬಳಸಬೇಕು ಅಂತೆಲ್ಲ ಕಠಿಣ ಕಂಡೀಷನ್ಸ್ ಹಾಕಲಾಗಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಮೇಲಿರೋ ಎಲ್ಲ ಅಂತಾರಾಷ್ಟ್ರೀಯ ಆರ್ಥಿಕ ನಿರ್ಬಂಧಗಳನ್ನ ಅಮೆರಿಕ ತೆಗೆದುಹಾಕುತ್ತೆ. ಇರಾನ್ನ ನಾಗರಿಕ ಪರಮಾಣು ವಿದ್ಯುತ್ ಪ್ರೋಗ್ರಾಂಗೆ ಅಮೆರಿಕ ಸಹಾಯ ಮಾಡುತ್ತೆ. ಅಲ್ಲದೆ ಸಣ್ಣ ಪುಟ್ಟ ಕಾರಣಕ್ಕೆ ಮತ್ತೆ ನಿರ್ಬಂಧ ಹೇರೋ ಸ್ನ್ಯಾಪ್ ಬ್ಯಾಕ್ ನಿಯಮವನ್ನ ಅಮೆರಿಕ ಡ್ರಾಪ್ ಮಾಡುತ್ತೆ ಅಂತ ಭರವಸೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಇರಾನ್ ಪೂರ್ತಿಯಾಗಿ ಅಣ್ವಸ್ತ್ರ ಮಾಡಿಕೊಳ್ಳಲ್ಲ ಅಂತ ಒಪ್ಕೊಂಡ್ಬಿಟ್ಟಿದೆ. ಮಾತುಕತೆ ಚೆನ್ನಾಗಿ ನಡೀತಿದೆ, ಹಾಗೆ ಹೀಗೆ ಅಂತೆಲ್ಲ ಟ್ರಂಪ್ ಹೇಳಿದ್ರು. ಆದ್ರೆ ಇದೆಲ್ಲ ಫೇಕ್, ನಂಬೇಡಿ ಅಂತ ಇರಾನ್ ಉಲ್ಟಾ ಹೊಡೆದಿಲ್ಲ, ಮಾತುಕತೆಯೇ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. ಈ ಬಗ್ಗೆ ಮಾತನಾಡಿರೋ ಇರಾನ್ ಸೇನೆಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಇಬ್ರಾಹಿಂ ಜೋಲ್ಪಾಗರಿ, ನಿಮ್ಮ ಸೋಲನ್ನ ಅಗ್ರಿಮೆಂಟ್ ಅಂತ ಯಾಕೆ ಕರ್ಕೋತೀರಾ ಅಂತ ಕಾಲಿಡಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಯು ಆರ್ ಫೈರ್ಡ್, ಥ್ಯಾಂಕ್ ಯು ಫಾರ್ ಯೋರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತ ಹೇಳಿ ಟ್ರಂಪ್ಗೆ ಗೇಲಿ ಮಾಡಿದ್ರಲ್ಲ, ಈಗ ಯಾಕೆ ನೀವು ಒಬ್ಬೊಬ್ಬರೇ ಮಾತಾಡ್ತಿದ್ದೀರಾ ಅಂತ ಹೇಳಿ ಕಾಲಿಡಿದ್ದಾರೆ. ಸುಳ್ಳು ಭರವಸೆಗಳನ್ನ ಕೊಡೋ ನಿಮ್ಮ ಟೈಮ್ ಮುಗಿದು ಹೋಯಿತು. ನಮ್ಮಂತವರು ನಿಮ್ಮಂತವರೊಂದಿಗೆ ಯಾವತ್ತೂ ಹೊಂದಾಣಿಕೆ ಮಾಡಿಕೊಳ್ಳಲ್ಲ, ಅದು ಈಗಲೂ ಇಲ್ಲ, ಯಾವತ್ತಿಗೂ ಆಗಲ್ಲ. ಒಂದು ವೇಳೆ ಆಗುತ್ತೆ ಅನ್ನೋದಾದ್ರೆ ನಮ್ಮ ಬೇಡಿಕೆಗಳನ್ನ ನೀವು ಪೂರೈಸಬೇಕು. ನಿಮ್ಮ ಡಿಮಾಂಡ್ಗೆ ನಾವು ಬಗ್ಗದಲ್ಲ, ನಮ್ಮ ಡಿಮಾಂಡ್ಗೆ ನೀವು ಬಗ್ಗಬೇಕು. ಇರಾನ್ ಜನರ ವಿರುದ್ಧ ದಾಳಿ ಮಾಡ್ತೀವಿ ಅನ್ನೋ ನಿಮ್ಮ ಕೊಳಕು ಮೈಂಡ್ ಸೆಟ್ ಸಂಪೂರ್ಣ ನಾಶ ಆಗಬೇಕು. ಅಲ್ಲಿ ತನಕ ನಾವು ಹಳೆಯ ಸಿಸ್ಟಮ್ಗೆ ವಾಪಸ್ ಬರೋಕೆ ಸಾಧ್ಯವೇ ಇಲ್ಲ. ಅದುವರೆಗೂ ತೈಲ ಬೆಲೆ, ಹಾರ್ಮುಜ್ ಪರಿಸ್ಥಿತಿ ನಾರ್ಮಲ್ ಆಗೋಕೆ ಸಾಧ್ಯನೇ ಇಲ್ಲ. ಇರಾನ್ ಕಡೆ ನೀವು ಕಣ್ಣೆತ್ತಿ ಕೂಡ ನೋಡ್ತೀನಿ ಅನ್ಬಾರ್ದು. ಅಲ್ಲಿ ತನಕ ನಾವು ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅಂತ ಇರಾನ್ ಸೇನೆ ಕಡ್ಡಿ ತುಂಡು ಮಾಡದಂತೆ ಹೇಳಿದೆ. ಅಷ್ಟೇ ಅಲ್ಲ, ನಿಮ್ಮ ಆಂತರಿಕ ಸಮಸ್ಯೆಗಳು ನಿಮ್ಮೊಂದಿಗೆ ನೀವೇ ಒಬ್ಬೊಬ್ಬರೇ ಮಾತಾಡಿಕೊಳ್ಳೋ ಪರಿಸ್ಥಿತಿಯನ್ನು ನಿಮಗೆ ಮಾನಸಿಕವಾಗಿ ತಂದಿಟ್ಟಿವೆ ಅನ್ನೋ ತರದಲ್ಲೂ ಕೂಡ ಟ್ರಂಪ್ ರನ್ನ ಗೇಲಿ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ನೋಡ್ಕೊಂಡ್ ಬರಬೇಕು ಅಂತ ಇದ್ರೆ ಡೀಟೇಲ್ಸ್ ಇಲ್ಲಿದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಆಸಕ್ತರು ಕಾಲ್ ಮಾಡಿ. ಇನ್ನು ಮುಂದುವರಿಯೋದಾದ್ರೆ, ಟ್ರಂಪ್ ಸಂಧಾನದ ಮಾತುಕತೆ ಅಂತ ಹೇಳ್ತಾ ಇರೋ ಹೊತ್ತಲ್ಲೇ ಇರಾನ್ ಮತ್ತೆ ದಾಳಿಯನ್ನ ಮಾಡಿದೆ. ಗಲ್ಫ್ ನಲ್ಲಿರೋ ಅಮೆರಿಕದ ಮಿಲಿಟರಿ ಬೇಸ್ಗಳ ಕಡೆಗೆ ಬರೋಬ್ಬರಿ 80ನೇ ಸುತ್ತಿನ ದಾಳಿ ಮಾಡಿದೆ. ಅಮೆರಿಕದ ಬೇಸ್ಗಳು ಮತ್ತು ಇಸ್ರೇಲ್ನ ಟೆಲ್ ಅವಿವ್, ಸಫೆದ್ ಮತ್ತು ಬಿನ್ನಿ ಬ್ರಾಕ್ ನಗರಗಳನ್ನ ಟಾರ್ಗೆಟ್ ಮಾಡಿದೀವಿ ಅಂತ IRGC ಹೇಳಿದೆ. ಅಲ್ಲದೆ ಕುವೈತ್, ಜೋರ್ಡನ್ ಮತ್ತು ಬಹರೇನ್ ನಲ್ಲಿರೋ ಅಮೆರಿಕದ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿ ಮಾಡಿದ್ದೀವಿ ಅಂತ ತಿಳಿಸಿದೆ. ಇತ್ತ ಸೌದಿ ಮೇಲೂ ಕೂಡ ಮತ್ತೆ ದಾಳಿಯಾಗಿದೆ. ಮತ್ತೆ ಇರಾನ್ ಡ್ರೋನ್ ಹಾರಿಸಿದೆ. ಈ ಡ್ರೋನ್ಗಳನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತ ಸೌದಿ ರಕ್ಷಣಾ ಇಲಾಖೆ ಹೇಳಿದೆ. ಈ ನಡುವೆ ಇರಾಕ್ನಲ್ಲಿ ಇರಾನ್ ಬೆಂಬಲಿತ ಪಡೆಗಳ ಮೇಲೆ ಭಾರಿ ಏರ್ ಸ್ಟ್ರೈಕ್ ನಡೆದ ಬೆನ್ನಲ್ಲೇ ಇರಾಕ್ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ. ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಅಥವಾ PMF ಅನ್ನೋ ಪಡೆಗೆ ಇರಾಕ್ ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಟಿದೆ. ನಿಮ್ಮ ನೆಲೆಗಳ ಮೇಲೆ ಏನಾದರೂ ದಾಳಿ ಆದರೆ ಪ್ರತಿ ದಾಳಿ ಮಾಡಿ ಅಂತ ಅವರಿಗೆ ಅನುಮತಿ ಕೊಟ್ಟಿದೆ. ರೈಟ್ ಟು ಸೆಲ್ಫ್ ಡಿಫೆನ್ಸ್ ಅಂದ್ರೆ ಸ್ವರಕ್ಷಣೆಗಾಗಿ ಕೌಂಟರ್ ಅಟ್ಯಾಕ್ ಮಾಡೋ ಅಧಿಕಾರವನ್ನ ಇರಾಕ್ ಸರ್ಕಾರವೇ ಈ ಪಡೆಗೆ ಕೊಟ್ಟಿದೆ. ಇರಾಕ್ ಪ್ರಧಾನಿ ಮೊಹಮ್ಮದ್ ಶಿಯಾ ಅಲ್ ಸುಡಾನಿ ನೇತೃತ್ವದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ PMFಗೆ ಈ ಬಿಗ್ ಪವರ್ ಕೊಟ್ಟಿದೆ. ಇತ್ತೀಚೆಗೆ ಈ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಅಥವಾ PMFಗೆ ಅವರ
ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು. ಇದರಲ್ಲಿ PMF ನ ಕಮಾಂಡರ್ ಸೇರಿ ಕನಿಷ್ಠ 15 ಫೈಟರ್ಸ್ ಪ್ರಾಣ ಕಳ್ಕೊಂಡಿದ್ರು. ಅಲ್ಲದೆ ಕುರ್ದಿಸ್ತಾನ್ ಪ್ರದೇಶದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯಾಗಿ 6 PMF ಫೈಟರ್ಸ್ ಪ್ರಾಣ ಕಳ್ಕೊಂಡಿದ್ರು. ಸದ್ಯ ಈ ದಾಳಿಯನ್ನ ಯಾರು ಮಾಡಿದ್ರು ಅನ್ನೋದು ಸ್ಪಷ್ಟ ಇಲ್ಲ. ಆದ್ರೆ PMF ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಮೇಲೆ ಮಾಡಿರೋ ದಾಳಿ ಇದು ಅಂತ ಆರೋಪ ಮಾಡಿತ್ತು. ಈಗ ಇರಾಕ್ ಸರ್ಕಾರವೇ ನಿಮ್ಮ ಮೇಲೆ ಯಾರೇ ದಾಳಿ ಮಾಡಿದ್ರು ವಾಪಸ್ ಹೊಡೆಯೋಕೆ ನಿಮಗೆ ಫುಲ್ ಪರ್ಮಿಷನ್ ಇದೆ, ಹೆಂಗಾದ್ರೂ ಹೊಡ್ಕೊಳ್ಳಿ ಅಂತ ಹೇಳಿ ಅನುಮತಿಯನ್ನು ಕೊಟ್ಟಿದೆ. ಹೀಗಾಗಿ ಇಲ್ಲೂ ಮತ್ತೆ ಅಮೆರಿಕ ಮತ್ತು ಇರಾನ್ ಬೆಂಬಲಿತ ಗ್ರೂಪ್ ನಡುವೆ ಹೊಡೆದಾಟ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಇರಾಕ್ ಕೂಡ ರಣರಂಗ ಆಗ್ತಾ ಇದೆ. ಇಲ್ಲಿ ಇರಾಕ್ ಸರ್ಕಾರ ಮೇಲ್ನೋಟಕ್ಕೆ ಅಮೆರಿಕದ ಮಿತ್ರನೇ, ಆದ್ರೆ ಒಳಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಇರಾಕ್ನಲ್ಲಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇರಾಕ್ನಲ್ಲಿ ಅಮೆರಿಕದ ಸೇನೆ ಕೂಡ ಇದೆ. IS ಉಗ್ರಗಾಮಿಗಳನ್ನ ಹೊಡೆದೋಡಿಸೋಕೆ ಅಮೆರಿಕ ಇರಾಕ್ಗೆ ಹೆಲ್ಪ್ ಮಾಡಿತ್ತು. ಹೀಗಾಗಿ ಆ ಒಂದು ಫ್ರೆಂಡ್ಶಿಪ್ ಇದೆ. ಇನ್ನೊಂದ್ ಕಡೆ ಪಕ್ಕದ ರಾಷ್ಟ್ರವಾಗಿರೋ ಇರಾನ್ ಕೂಡ ಇರಾಕ್ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಇಟ್ಕೊಂಡಿದೆ. ಈ PMF ಅಧಿಕೃತವಾಗಿ ಇರಾಕ್ ಸರ್ಕಾರದ ಸೇನೆಯ ಒಂದು ಭಾಗನೂ ಹೌದು. ಆದರೆ ಇದರ ಒಳಗಡೆ ಇರೋ ಬಹುತೇಕ ಫೈಟರ್ಸ್ಗೆ ಇರಾನ್ ಫಂಡಿಂಗ್ ಮಾಡುತ್ತೆ ಮತ್ತು ಟ್ರೈನಿಂಗ್ ಕೊಡುತ್ತೆ. ಹೀಗಾಗಿ ಅಮೆರಿಕದ ಬೇಸ್ಗಳ ಮೇಲೆ ಈ ಪಡೆಗಳು ದಾಳಿ ಮಾಡಿದಾಗ ಅಮೆರಿಕ ವಾಪಸ್ ಇವ್ರ ಮೇಲೇನೆ ಬಾಂಬ್ ಹಾಕುತ್ತೆ. ತನ್ನದೇ ದೇಶದ ತನ್ನದೇ ಸರ್ಕಾರದ ಅಧೀನದಲ್ಲಿರೋ ಪಡೆ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದಾಗ ಇರಾಕ್ ಸುಮ್ಮನೆ ಕೂರಕ್ಕಾಗಲ್ಲ. ಅದು ಅವರ ಸಾವರಿಂಟಿ, ಸಾರ್ವಭೌಮತೆ, ಅದ್ರ ಮೇಲಿನ ದಾಳಿ ಅಂತ ಇರಾಕ್ ಭಾವಿಸುತ್ತೆ. ಹಾಗೆ ಇರಾನ್ನ ಪ್ರೆಷರ್ ಕೂಡ ಇದ್ದೇ ಇದೆ. ಹೀಗಾಗಿ ಅಮೆರಿಕ ಮಿತ್ರ ಆಗಿದ್ರೂ ಕೂಡ ಇರಾನು ಮಿತ್ರ ಅಲ್ವಾ. ಹಾಗಾಗಿ ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಂಗೆ ಪ್ರತಿದಾಳಿ ಮಾಡ್ಕೊಳ್ಳಿ ಅಂತ ಈಗ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಏನೋ ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ಮಾತನಾಡಿದ್ದಾರೆ. ನೋಡಿ, ಇರಾನ್ ಮೇಲೆ ಅಟ್ಯಾಕ್ ಆಗ್ತಿರೋದನ್ನ ನೋಡಿದ್ರೆ ನಮಗೆ ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ಮುಖ್ಯ ಅಂತ ಇವಾಗ ಅರ್ಥ ಆಗುತ್ತಾ ಅನ್ನೋ ತರದಲ್ಲಿ ಹೇಳಿದ್ದಾರೆ. ಅಮೆರಿಕ ಯಾವತ್ತೂ ಭಯೋತ್ಪಾದನೆ ಮತ್ತು ಬೇರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡೋದನ್ನ ಮಾಡ್ತಾನೆ ಇರುತ್ತೆ. ಉಗ್ರರವರು ಬೆದರಿಕೆಗಳಿಗಾಗಿ ನಾವು ನಮ್ಮ ಅಣ್ವಸ್ತ್ರ ಸಾಮರ್ಥ್ಯವನ್ನ ಹಾಗೆ ಹೆಚ್ಚು ಮಾಡ್ಕೊಳ್ತಾನೆ ಇರ್ತೀವಿ. ದಕ್ಷಿಣ ಕೊರಿಯಾ ನಮ್ಮ ದೊಡ್ಡ ಶತ್ರು, ಅದೇನಾದರೂ ಪ್ರಚೋದನೆ ಕೊಟ್ಟರೆ ಭಾರಿ ಹೊಡೆತ ಕೊಡ್ತೀವಿ ಅಂತ ಹೇಳಿ ಫುಲ್ ಫೋರ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಿಮ್ ಜಾಂಗ್ ಉನ್. ಈ ನಡುವೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಬಾಸ್ ಆಗಿರೋ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಸೌದಿ ಕಿಂಗ್ಡಮ್ ಮೇಲೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮಾಡಿರೋ ದಾಳಿಯನ್ನ ಶಹಬಾಜ್ ಶರೀಫ್ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಇಷ್ಟೆಲ್ಲ ಪ್ರಚೋದನೆ ಇದ್ರೂ ಕೂಡ ಸೌದಿ ಅರೇಬಿಯಾ ತೋರ್ತಾ ಇರೋ ಸಂಯಮ ತುಂಬಾ ಚೆನ್ನಾಗಿದೆ ಅಂತ ಶಹಬಾಜ್ ಗಿರಿ ಕೊಟ್ಟಿದ್ದಾರೆ ಕ್ರೌನ್ ಪ್ರಿನ್ಸ್ಗೆ. ಅಷ್ಟೇ ಅಲ್ಲ, ಇಸ್ಲಾಮಿಕ್ ಜಗತ್ತು ಈಗ ಒಂದಾಗಬೇಕು, ತಕ್ಷಣ ಯುದ್ಧ ನಿಲ್ಲಬೇಕು ಅಂತ ಸೌದಿ ಪ್ರಿನ್ಸ್ಗೆ ಹೇಳಿದ್ದಾರೆ. ಒಂದಾಗದು ಯಾರ ವಿರುದ್ಧ ಒಂದಾಗೋದು ಅಂತ ಗೊತ್ತಾಗ್ಲಿಲ್ಲ. ಇಸ್ಲಾಮಿಕ್ ಜಗತ್ತು ಒಂದಾಗೋದು ಅಂದ್ರೆ ಇರಾನ್ ಕೂಡ ಬರಬೇಕಲ್ವಾ ಅಲ್ಲಿ ಒಂದಾಗಕ್ಕೆ. ಪಾಕಿಸ್ತಾನ, ಇರಾನ್, ಸೌದಿ ಎಲ್ಲ ಒಟ್ಟಾಗಬೇಕಲ್ವಾ. ಇವರು ಇರಾನ್ ದಾಳಿಯನ್ನ ಖಂಡಿಸಿ ಸೌದಿಗೆ ಹೊಗಳೋ ಟೈಮ್ನಲ್ಲಿ ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅದು ಹೆಂಗೆ ಅಂತ ಹೇಳಿ ಬಿಡಿಸಿ ಹೇಳಿಲ್ಲ. ಈ ವೇಳೆ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಮಾಡಿಸೋಕೆ ನಡೆಸ್ತಾ ಇರೋ ಪ್ರಯತ್ನಗಳ ಬಗ್ಗೆ ಕೂಡ ಸೌದಿ ಮತ್ತು ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಪಾಕಿಸ್ತಾನದವರು ಅಪ್ಡೇಟ್ ಕೊಟ್ಟಿದ್ದಾರಂತೆ. ಏನೋ ಪಾಕಿಸ್ತಾನದ ಶಾಂತಿ ಸಂಧಾನದ ಐಡಿಯಾಗಳಿಗೆ ಸೌದಿಯ ಕ್ರೌನ್ ಪ್ರಿನ್ಸ್ MBS ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಪಾಕಿಸ್ತಾನದವರೇ ಹೇಳ್ಕೊಂಡಿದ್ದಾರೆ. ಈ ನಡುವೆ ಟ್ರಂಪ್ ಪಾಕ್ ಪ್ರಧಾನಿಯ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಿಲ್ಲಿಸೋಕೆ ನಡೀತಾ ಇರೋ ಪ್ರಯತ್ನಗಳನ್ನ ನಾವು ಸ್ವಾಗತಿಸ್ತೀವಿ ಮತ್ತು ಸಪೋರ್ಟ್ ಮಾಡ್ತೀವಿ. ಅಮೆರಿಕ ಮತ್ತು ಇರಾನ್ ಒಪ್ಪಿದ್ರೆ ಈ ಸಂಘರ್ಷವನ್ನ ಕೊನೆಗಾಡಿಸೋಕೆ ನಾವು ವೇದಿಕೆ ಸಿದ್ಧ ಮಾಡ್ಕೊಳ್ತೀವಿ ಅಂತ ಶಹಬಾಜ್ ಶರೀಫ್ ಪೋಸ್ಟ್ ಹಾಕಿದ್ರು. ಈ ಪೋಸ್ಟ್ ಅನ್ನ ಟ್ರಂಪ್ ತಮ್ಮ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನಲ್ಲಿ ಆಲ್ರೆಡಿ ಆಡಳಿತ ಬದಲಾವಣೆ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ನಾವು ಅವರ ಹಳೆಯ ಲೀಡರ್ಗಳನ್ನೆಲ್ಲ ಮುಗಿಸಿದ್ವಿ, ಆಮೇಲೆ ಅವರು ಹೊಸ ನಾಯಕರನ್ನ ಹುಡುಕೋಕೆ ಮೀಟಿಂಗ್ ಮಾಡಿದ್ರು, ಆದರೆ ನಾವು ಅವರನ್ನ ಕೂಡ ಮುಗಿಸಿದ್ವಿ. ಈಗ ನಮ್ಮ ಮುಂದೆ ಹೊಸ ಗುಂಪಿದೆ, ನಾವು ಅವ್ರನ್ನ ಕೂಡ ಸುಲಭವಾಗಿ ಮುಗಿಸಬಹುದು. ಆದರೆ ಅವರು ಹೇಗೆ ನಡ್ಕೊಳ್ತಾರೆ ಅಂತ ಸ್ವಲ್ಪ ನೋಡೋಣ. ನಾವು ನಿಜವಾಗಿಯೂ ರೆಜಿಮ್ ಚೇಂಜ್ ಮಾಡಿದ್ದೀವಿ. ನಿಮ್ಗೆ ಗೊತ್ತಾ, ಇದು ಆಡಳಿತದಲ್ಲಿನ ಬದಲಾವಣೆ. ಯಾಕಂದರೆ ಈಗಿರೋ ನಾಯಕರೆಲ್ಲರೂ ಕೂಡ ನಾವು ಮೊದಲು ಫೇಸ್ ಮಾಡಿದ ನಾಯಕರಿಗಿಂತ ಬೇರೆಯವರು ಇವರೆಲ್ಲ. ರೆಜಿಮ್ ಚೇಂಜ್ ಅಲ್ವಾ ಇದು ಅಂತ ಟ್ರಂಪ್ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಎಲ್ರಿ ರೆಜಿಮ್ ಚೇಂಜ್ ಆಯಿತು, ಆಯತೊಲ್ಲಾ ಖಾಮಿನಾಯಿ ಹೋಗಿ ಮೊಜ್ತಬಾ ಖಾಮಿನಾಯಿ ಅವ್ರಿಗಿಂತನೂ ಕಠೋರವಾಗಿರೋ, ಇನ್ನೂ ಸ್ವಲ್ಪ ಬಿಸಿ ರಕ್ತ ಇರೋ, ಅಥವಾ ಬಿಸಿ ರಕ್ತ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರಿಗಿಂತ ಯಂಗ್ ಆಗಿರೋ ಇನ್ನೊಬ್ಬ ಕಟ್ಟರ್ಪಂಥೀಯ ಖಾಮಿನೇ ಬಂದೇ ಕೂತ್ಕೊಂಡಿದ್ದಾರಲ್ಲ. ತಲೆಗಳು ಹೋಯ್ತು, ಹೊಸ ತಲೆಗಳು ಬಂದಿದ್ದಾವಲ್ಲ, ರೆಜಿಮ್ ಚೇಂಜ್ ಎಲ್ಲ ಆಯಿತು, ಇವಾಗಲೂ ಕೂಡ ಅದೇ ಆಡಳಿತ ಯಂತ್ರ ನಡೀತಾ ಇದೆಯಲ್ವಾ ಅಂಥೇಳಿ ಟ್ರಂಪ್ಗೆ ಕೇಳಲಾಯ್ತಲ್ಲ. ಅದಕ್ಕೆ ಟ್ರಂಪ್ ಈ ಥರ ಮುಖ ಉಳಿಸ್ಕೊಳ್ಳೋ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಇರಾನ್ ದೊಡ್ಡ ಅವಮಾನ ಮಾಡಿದೆ. ನಾವೇನೋ ದೊಡ್ಡ ಮೀಡಿಯೇಟರ್ ಅಂತ ಅಂದ್ಕೊಂಡು ಪಾಕಿಸ್ತಾನ ಹೊರ್ಮುಜ್ ಜಲಸಂಧಿಯನ್ನು ದಾಟೋಕೆ ನೋಡ್ತಾ ಇತ್ತು. ಪಾಕ್ ಕಂಟೈನರ್ ಶಿಪ್ ಅಲ್ಲಿಂದ ಹೋಗೋ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಇರಾನ್ ನೇವಿ ಅವ್ರನ್ನ ವಾಪಸ್ ಕಳಿಸಿದೆ. ಹೋಗಿ ವಾಪಸ್ ಅಂತೇಳಿ, ನಿಮ್ಮನ್ನು ಬಿಡಬೇಕು ಅಂದರೆ ಹೋಗಿ ಅಮೆರಿಕದೊಂದಿಗೆ ಮಾತುಕತೆ ನಡೆಸಿ ಅಂತ ಹೇಳಿದ್ರಂತೆ. ಅಂದರೆ ಇದಕ್ಕೆಲ್ಲ ಅವರೇ ಕಾರಣ, ಹೋಗಿ ಅವ್ರಿಗೆ ಹೇಳಿ ಅಂತ. ಜಗತ್ತಿನ ಯಾವುದೇ ಹಡಗುಗಳನ್ನ ಬಿಡಬೇಕು ಅಂದರೆ ನಮ್ಮೊಂದಿಗೆ ಮಾತುಕತೆ ನಡೆಸಬೇಕು ಅಂತ ಇರಾನ್ ಕೇಳಿತ್ತು. ಆದರೆ ಪಾಕಿಸ್ತಾನ ಮೀಡಿಯೇಟರ್ ಅಂತ ಹೇಳಿ ಸೌದಿ ಅಮೆರಿಕದೊಂದಿಗೆ ಕ್ಲೋಸ್ ಆಗ್ತಿರೋದ್ರಿಂದ
ಹೋಗಿ ಅಮೆರಿಕದ ಹತ್ರನೇ ಮಾತಾಡ್ಕೊಳ್ಳಿ ಹೋಗಿ ಅಂತ ಹೇಳಿ ವಾಪಸ್ ಅಟ್ಟಿದೆ ಇರಾನ್ ಹೊರ್ಮುಜ್ ಹತ್ರದಿಂದ ಪಾಕಿಗಳನ್ನ. ಏನು ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಯೊಂದಿಗೆ ಮತ್ತೆ ಮಾತಾಡಿದ್ದಾರೆ. ಹೊಡೆದಾಡೋಕ್ಕಿಂತ ಮಾತುಕತೆ ಮಾಡೋದೇ ಬೆಟರ್ ಅಂತ ವಾಂಗ್ ಇರಾನ್ಗೆ ಹೇಳಿದ್ದಾರೆ. ಈ ಮಾತುಕತೆಯನ್ನ ಆದಷ್ಟು ಬೇಗ ಪ್ರಾರಂಭಿಸಬಹುದು, ಡಿಪ್ಲೊಮಸಿ ಅತಿ ಮುಖ್ಯ ಅಂತ ಹೇಳಿದ್ದಾರೆ. ಇದೇ ವೇಳೆ ಇರಾನ್ನ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ ಹತ್ಯೆಗೆ ವಾಂಗ್ ಸಂತಾಪ ಸೂಚಿಸಿದ್ದಾರೆ. ಇನ್ನು ಈ ಯುದ್ಧದ ಕಾರಣಕ್ಕೆ ಜರ್ಮನಿ ಟ್ರಂಪ್ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಅಂತ ಜರ್ಮನಿಯ ಅಧ್ಯಕ್ಷ ಫ್ರಾಂಕ್ ವಾಲ್ಟರ್ ಸ್ಟೈನ್ಮಾಯರ್ ಹೇಳಿದ್ದಾರೆ. ಇರಾನ್ ಮೇಲೆ ಯುದ್ಧ ಮಾಡ್ತಿರೋದು ಒಂದು ಡಿಸಾಸ್ಟ್ರಸ್ ಮಿಸ್ಟೇಕ್. ಟ್ರಂಪ್ ಹೇಳ್ತಾರೆ ಅಮೆರಿಕದ ಮೇಲೆ ದಾಳಿ ಆಗೋ ಆತಂಕ ಇತ್ತು ಅಂತ ಹೇಳಿ, ಅದಕ್ಕೆ ಹೊಡೆದ್ವಿ ಅಂತ. ಅದೆಲ್ಲ ಸುಳ್ಳು, ಸತ್ಯನೇ ಇಲ್ಲ ಇದರಲ್ಲಿ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದಾಗಲಿಂದ ಅಮೆರಿಕ ಜರ್ಮನಿ ಸಂಬಂಧ ಕೂಡ ಹಾಳಾಗಿದೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದು ಅಮೆರಿಕದ ಮಿತ್ರರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅಮೆರಿಕ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳೊಂದಿಗೂ ಸಂಬಂಧ ಹಾಳು ಮಾಡಿಕೊಂಡಿದೆ. ಟ್ರಂಪ್ ಸರ್ಕಾರಕ್ಕೆ ಬೇರೆಯವ್ರನ್ನ ಗೌರವಿಸೋ, ನಿಯಮಗಳನ್ನ ಪಾಲಿಸೋ ಬುದ್ಧಿನೇ ಇಲ್ಲ. ನಾವು ಅಮೆರಿಕದ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಜರ್ಮನಿಯವರು ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಡಿಫೆನ್ಸ್ ಹಾಗೂ ಟೆಕ್ನಾಲಜಿ ವಿಚಾರದಲ್ಲಿ ನಾವು ಅಮೆರಿಕನ್ ನಂಬೋ ಬದಲು ಯುರೋಪ್ ರಾಷ್ಟ್ರಗಳು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅಂತ ಎಚ್ಚರಿಕೆಯ ಕರೆಗಂಟೆಯನ್ನು ಅವರು ಬಾರಿಸಿದ್ದಾರೆ. ಇತ್ತ ಅಮೆರಿಕದ ನಡೆಯನ್ನ ಖಂಡಿಸಿದ್ರೆ ನೀವು ಸೂಪರ್ ಫೆಂಟಾಸ್ಟಿಕ್ ನೀವು ಅಂತ ಇರಾನ್ ಜರ್ಮನಿಗೆ ಧನ್ಯವಾದ ಹೇಳಿದೆ. ಥ್ಯಾಂಕ್ ಯು ಜರ್ಮನಿ ಅಂತ. ಇತ್ತ ಲೆಬನಾನ್ ಹೆಜ್ಬುಲ್ಲಾ ಮೇಲೆ ಮತ್ತೆ ಭೀಕರ ದಾಳಿ ಮಾಡಿದೆ. ಮತ್ತೆ 30ಕ್ಕೂ ಅಧಿಕ ಕ್ಷಿಪಣಿ ಮತ್ತು ರಾಕೆಟ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಸಿದೆ. ಇಸ್ರೇಲ್ನ ಸಾಫೇದ್ ನಗರವನ್ನೇ ಟಾರ್ಗೆಟ್ ಮಾಡಿ ಈ ದಾಳಿ ನಡೆದಿದೆ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ. ಈ ದಾಳಿಯಿಂದಾಗಿ ಇಡೀ ಉತ್ತರ ಇಸ್ರೇಲ್ ಬೆಚ್ಚಿ ಬಿದ್ದಿದ್ದು ಜನ ಜೀವ ಉಳಿಸ್ಕೊಳ್ಳೋಕೆ ಶೆಲ್ಟರ್ಗಳ ಕಡೆಗೆ ಓಡಿದ್ದಾರೆ. ಇತ್ತ ಹೆಜ್ಬುಲ್ಲಾಗಳ ದಾಳಿಗೆ ಇಸ್ರೇಲ್ ಕೂಡ ಪ್ರತಿಕಾರ ಹೇಳ್ತಾ ಇದೆ. ದಕ್ಷಿಣ ಲೆಬನಾನ್ನ ಸಿಡಾನ್ ಏರಿಯಾ ಮತ್ತು ಪ್ಯಾಲೆಸ್ತೈನ್ ನಿರಾಶ್ರಿತರ ಕ್ಯಾಂಪ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಜನ ಬಲಿಯಾಗಿದ್ದಾರೆ. ಲೆಬನಾನ್ನ ಅಡ್ಲೌನ್ ಅನ್ನೋ ಕಡೆ 4 ಮತ್ತು ಮೆಹ್ ಅನ್ನೋ ನಿರಾಶ್ರಿತರ ಕ್ಯಾಂಪ್ ಮೇಲೆ ನಡೆದ ದಾಳಿಯಲ್ಲಿ 2 ಪ್ರಾಣ ಕಳ್ಕೊಂಡಿದ್ದಾರೆ. ಹಬೌಶ್ ಅನ್ನೋ ಸಿಟಿ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಅಲ್ಲಿ ಕನಿಷ್ಠ 3 ಮೃತಪಟ್ಟಿದ್ದಾರೆ ಮತ್ತು 18ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ನ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ರಿಪೋರ್ಟ್ ಮಾಡಿದೆ. ಇನ್ನೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ಭೀಕರ ದಾಳಿಯನ್ನು ಮುಂದುವರೆಸಿದೆ. ಸೆಂಟ್ರಲ್ ಗಾಜಾದ ಅಜ್ ಜವಾಯ್ದಾ ಅನ್ನೋ ಏರಿಯಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಕನಿಷ್ಠ 400 ಪ್ಯಾಲೆಸ್ತೇನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಮಿಡಲ್ ಈಸ್ಟ್ ಯುದ್ಧದ ಗ್ಯಾಪ್ನಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಭಯಂಕರ ಹೊಡೆದಾಟ ಆಗಿದೆ. ಯಾವ ಮಟ್ಟಿಗಂದರೆ ಕೇವಲ 24 ಗಂಟೆಗಳಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಬರೋಬ್ಬರಿ 948 ಡ್ರೋನ್ಗಳನ್ನು ಹಾರಿಸಿದೆ. ಯುದ್ಧ ಶುರು ಆದಾಗಿನಿಂದ ನಡೆದ ಅತಿದೊಡ್ಡ ಏರಿಯಲ್ ಅಟ್ಯಾಕ್ ಇದು ಅಂತ ಹೇಳಲಾಗ್ತಿದೆ. ಸಾಮಾನ್ಯವಾಗಿ ಈ ಥರ ದಾಳಿಯನ್ನು ರಷ್ಯಾ ರಾತ್ರಿ ಹೊತ್ತು ಮಾಡ್ತಾ ಇತ್ತು. ಈ ಸಲ ಹಗಲು ಹೊತ್ತಲ್ಲಿ ಅದು ಪ್ರಮುಖ ಸಿಟಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ದಾಳಿಯಿಂದ ಕನಿಷ್ಠ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಲೆವಿವ್ ನಗರದಲ್ಲಿರುವ ಐತಿಹಾಸಿಕ ಚರ್ಚ್ ಹಾಗೂ ಯುನೆಸ್ಕೋ ಹೆರಿಟೇಜ್ ಸೈಟ್ಗೂ ಕೂಡ ಈ ಡ್ರೋನ್ ಅಟ್ಯಾಕ್ನಿಂದ ಡ್ಯಾಮೇಜ್ ಆಗಿದೆ. ಇನ್ನೊಂದು ಕಡೆ ರಷ್ಯಾ ತನ್ನ ಸೇನೆ ಹಾಗೂ ಹೆವಿ ವೆಪನ್ಸ್ ಅನ್ನು ಫ್ರಂಟ್ ಲೈನ್ಗೆ ಶಿಫ್ಟ್ ಮಾಡ್ತಿದೆ. ಯುಕ್ರೇನ್ನ ಡಿಫೆನ್ಸಿವ್ ಲೈನ್ಗಳನ್ನು ಕ್ರಾಸ್ ಮಾಡ್ತಾ ಇದೆ. ಕೇವಲ 4 ದಿನಗಳಲ್ಲಿ 619 ಸಲ ರಷ್ಯಾನ ಮೇಲೆ ದಾಳಿ ಮಾಡಿದೆ ಅಂತ ಯುಕ್ರೇನ್ ಹೇಳಿದೆ. ಇದರ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಆತಂಕ ಹೊರ ಹಾಕಿದ್ದಾರೆ. ಯುಕ್ರೇನ್ಗೆ ಈಗ ಏರ್ ಡಿಫೆನ್ಸ್ ಮಿಸೈಲ್ಗಳ ಶಾರ್ಟೇಜ್ ಕೂಡ ಇದೆ. ಅಲ್ಲದೆ ಈ ಮಿಸೈಲ್ಗಳಿಗಾಗಿ ಅಮೆರಿಕವನ್ನೇ ಡಿಪೆಂಡ್ ಆಗಿದ್ರು. ಆದ್ರೀಗ ಅಮೆರಿಕ ಇರಾನ್ನಲ್ಲಿ ಯುದ್ಧ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ. ನಮಗೆ ಬರ್ತಿರೋ ಮಿಸೈಲ್ ಇಲ್ಲವೇ ಇಲ್ಲ, ಈಗ ಏನು ಮಾಡೋದು ನಾವೀಗ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಜೆಲೆನ್ಸ್ಕಿ. ಹಾಗಂತ ಯುಕ್ರೇನ್ ಸುಮ್ಮನೆ ಕೂತಿಲ್ಲ. ಬರೋಬ್ಬರಿ 400 ಡ್ರೋನ್ಗಳನ್ನು ಹಾರಿಸಿ ಕೌಂಟರ್ ಅಟ್ಯಾಕ್ ಮಾಡಿದೆ. ರಷ್ಯಾದ ವಾಯುವ್ಯ ಭಾಗದಲ್ಲಿರೋ ಉಸ್ತುಲುಗಾ ಅನ್ನೋ ಪ್ರಮುಖ ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ. ಈ ಪೋರ್ಟ್ ಮೂಲಕವೇ ರಷ್ಯಾ ಬೇರೆ ರಾಷ್ಟ್ರಗಳಿಗೆ ರಸಗೊಬ್ಬರ, ಆಯಿಲ್ ಮತ್ತು ಕಲ್ಲಿದ್ದಲನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಸದ್ಯಕ್ಕೆ ಬೆಂಕಿಯನ್ನು ಕಂಟ್ರೋಲ್ಗೆ ತರಲಾಗಿದೆ, ಪ್ರಾಣಾಪಾಯ ಆಗಿಲ್ಲ ಅಂತ ರಷ್ಯಾ ಹೇಳಿದೆ. ಇದೇ ವೇಳೆ ಕೇವಲ ಒಂದೇ ರಾತ್ರಿಯಲ್ಲಿ ಯುಕ್ರೇನ್ ಕಳಿಸಿದ್ದ 389 ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ರಷ್ಯಾದ ಡಿಫೆನ್ಸ್ ಮಿನಿಸ್ಟ್ರಿ ಹೇಳ್ಕೊಂಡಿದೆ. ಇದಲ್ಲದೆ ಸೋಮವಾರ ಯುಕ್ರೇನ್ ಫಿನ್ಲ್ಯಾಂಡ್ ಬಾರ್ಡರ್ ಹತ್ತಿರ ಇರೋ ರಷ್ಯಾದ ಪ್ರಿಮೋಸ್ಕ್ ಅನ್ನೋ ಪೋರ್ಟ್ ಮೇಲೂ ಕೂಡ ದಾಳಿ ಮಾಡಿ ಬೆಂಕಿ ಇಟ್ಟಿತ್ತು. ರಷ್ಯಾದ ಬೆಲ್ಗೊರೋಡ್ ಬಾರ್ಡರ್ ರೀಜನ್ನಲ್ಲಿ ಯುಕ್ರೇನ್ ರಾಕೆಟ್ ದಾಳಿ ಮಾಡಿದ್ದು ಅಲ್ಲಿ ಕರೆಂಟ್ ಹಾಗೂ ನೀರಿನ ಸಪ್ಲೈಗೂ ಕೂಡ ಪೆಟ್ಟಾಗಿದೆ. ಇನ್ನು ಚಂದ್ರನ ಸುತ್ತ ತಿರುಗುವ ಒಂದು ದೊಡ್ಡ ಸ್ಪೇಸ್ ಸ್ಟೇಷನ್ ಕಟ್ಟಬೇಕು ಅಂತ ನಾಸಾ ಹಾಕೊಂಡಿದ್ದ ಪ್ಲಾನ್ ಈಗ ಡ್ರಾಪ್ ಆಗಿದೆ. ಬದಲು ನೇರವಾಗಿ ಚಂದ್ರನ ಮೇಲೇನೆ ಮೂನ್ ಬೇಸ್ ಕಟ್ಟೋಕೆ ನಾಸಾ ಫೋಕಸ್ ಮಾಡ್ತಾ ಇದೆ. ನಾಸಾದ ಮುಖ್ಯಸ್ಥ ಜೆರಡ್ ಐಸಾಕ್ಮನ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಪೇಸ್ ರೇಸ್ನಲ್ಲಿ ಚೈನಾಗೆ ಟಕ್ಕರ್ ಕೊಡೋದಕ್ಕೆ ಹಾಗೂ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಅಧಿಕಾರ ಮುಗಿಯುವಷ್ಟರಲ್ಲಿ ಮತ್ತೆ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸೋಕೆ ಈ ನಿರ್ಧಾರ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ. ಸ್ಪೇಸ್ ಸ್ಟೇಷನ್ ಕಟ್ಟಿ ಅಲ್ಲಿಂದ ಚಂದ್ರನ ಮೇಲೆ ಇಳಿಯೋದಕ್ಕಿಂತ ನೇರವಾಗಿ ಚಂದ್ರನ ಮೇಲೆಯೇ ಲ್ಯಾಂಡ್ ಆಗೋದು ಅಥವಾ ಇಳಿಯೋದು ಸೇಫ್
ಹಾಗೂ ಸುಲಭ ಅಂತ ನಾಸಾಗೆ ಈಗ ಅನ್ಸೋಕ್ ಶುರುವಾಗಿದೆಯಂತೆ. ಈ ಮೂನ್ ಬೇಸ್ ಪ್ರಾಜೆಕ್ಟ್ಗೆ $20 ಬಿಲಿಯನ್ ಖರ್ಚಾಗಬಹುದು ಅಂತ ಹೇಳ್ತಿದ್ದಾರೆ. ಈ ಪ್ರಾಜೆಕ್ಟ್ ಅನ್ನ ಒಟ್ಟು 3 ಹಂತಗಳಲ್ಲಿ ಕಂಪ್ಲೀಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ ರೋವರ್ ಹಾಗೂ ಲ್ಯಾಂಡರ್ಗಳನ್ನ ಕಳಿಸಿ ಟೆಸ್ಟ್ ಮಾಡಲಾಗುತ್ತೆ. 2ನೇ ಹಂತದಲ್ಲಿ ಗಗನಯಾತ್ರಿಗಳು ಸ್ವಲ್ಪ ದಿನ ಅಲ್ಲೇ ಉಳಿದುಕೊಳ್ಳುವಂತ ಸಣ್ಣ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. 3ನೇ ಹಂತದಲ್ಲಿ ಚಂದ್ರನ ಮೇಲೆ ಪರ್ಮನೆಂಟ್ ಆಗಿ ಉಳಿದುಕೊಳ್ಳೋಕೆ ಬೇಕಾದ ಕಂಪ್ಲೀಟ್ ಸೆಟಪ್ ಅನ್ನ ರೆಡಿ ಮಾಡ್ತಾರೆ. ಏಪ್ರಿಲ್ 1ರ ಸುಮಾರಿಗೆ ನಾಸಾದ ಆರ್ಟೆಮಿಸ್ 2 ಮಿಷನ್ ಲಾಂಚ್ ಆಗ್ತಿದೆ. ಇದರಲ್ಲಿ 4 ಗಗನಯಾತ್ರಿಗಳು ಚಂದ್ರನ ಸುತ್ತ 10 ದಿನಗಳ ಕಾಲ ಸುತ್ತು ಹೊಡೆದು ವಾಪಸ್ ಬರ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.